ಕತ್ತಲಲ್ಲಿ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇದು ನಾಲ್ಕನೇ ದಿನ ನಾವು ಕತ್ತಲಲ್ಲೇ ಕೂತು ಚರ್ಚೆ ಮಾಡ್ತಾ ಇದ್ದೀವಿ. ರಾಜ್ಯದ ಸ್ಥಿತಿಗತಿ ಹೇಗಿದೆ ಅದನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡುವಂಥ ಪ್ರಾಮಾಣಿಕ ಪ್ರಯತ್ನ ಜವಾಬ್ದಾರಿ ವಾಹಿನಿಯಾಗಿ ಸುವರ್ಣ ನ್ಯೂಸ್ 24/7 ಮಾಡ್ತಾ ಇದೆ. ಪ್ರತಿದಿನ ಒಬ್ಬೊಬ್ಬ ತಜ್ಞರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ, ಕೈಗಾರಿಕೋದ್ಯಮಿಗಳ ಜೊತೆಗೆ ಚರ್ಚೆ ಮಾಡ್ತೀವಿ, ಜೊತೆಗೆ ಯಾಕಿಂಥ ಸ್ಥಿತಿ ಬಂತು ಅನ್ನೋದ್ರ ಬಗ್ಗೆ ಮಾಜಿ ಸಚಿವರುಗಳ ಜೊತೆಗೂ ಕೂಡ ನಾವು ಚರ್ಚೆ ಮಾಡಿದ್ವಿ. ನಿನ್ನೆ ಅಷ್ಟೇ ರೇವಣ್ಣ ಬಂದು ನಮ್ಮ ಸ್ಟುಡಿಯೋದಲ್ಲಿ ಮಾತನಾಡಿದರು. ಸೊ ಇವತ್ತು ನಾವು ಕೂಡ ಮಹಾನುಭಾವರನ್ನ ಕರೆದಿದ್ದೀವಿ. ಪ್ರಕಾಶ್ ರಾಯ್ಕರ್ ನಮ್ಮ ಜೊತೆಗಿದ್ದಾರೆ, ಉದ್ಯಮಿ ಮತ್ತು ಕಾಸಿ ಅಧ್ಯಕ್ಷರು. ರವಿಪ್ರಕಾಶ್ ಭಟ್ ಇದ್ದಾರೆ, ಉದ್ಯಮಿ, ಜೊತೆಗೆ ಪರ್ಯಾಯ ಇಂಧನ ತಜ್ಞರು ಕೂಡ ಹೌದು. ವೈ.ವಿ. ರಾಮಕೃಷ್ಣ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ವಿಜ್ಞಾನಿ, ಕರ್ನಾಟಕ ಜೈವಿಕ ಇಂಧನ ಕಾರ್ಯಪಡೆಯ ಅಧ್ಯಕ್ಷರು ಕೂಡ ಹೌದು. ಸಾಕಷ್ಟು ಮಾತಾಡೋದಿದೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುಶಃ ಇವತ್ತಿನ ಸೆಟಪ್ ನೋಡಿದ್ರೆ ಗೊತ್ತಾಗುತ್ತೆ, ಇದು ಇವತ್ತಿಂದಲ್ಲ 4 ದಿನದಿಂದ ನಾವು ಇದೇ ರೀತಿ ಸ್ಟುಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅಂದರೆ ಕತ್ತಲಲ್ಲಿ ಕೂತು ಚರ್ಚೆ ಮಾಡುವಂಥದ್ದು, ರಾಜ್ಯದ ಸ್ಥಿತಿಗತಿಗಳೇನು ಜನರ ಮುಂದೆ ತೆರೆದಿಡಲಿಕ್ಕೆ ಬಹುಶಃ ಇದಕ್ಕಿಂತ ಒಳ್ಳೆಯ ಒಂದು ಭಾಷೆ ಮತ್ತಿನ್ನೇನಿರಲಿಕ್ಕೆ ಸಾಧ್ಯ. ಹೀಗಾಗೇ ಎಲ್ಲರೂ ಕೂಡ ಅತಿಥಿಗಳು ಬಂದು ಈ ಕತ್ತಲಲ್ಲೇ ಮಾತಾಡ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಕತ್ತಲೆ ಬಗ್ಗೆ, ಅಂದರೆ ಕರ್ನಾಟಕ ಕತ್ತಲಾಗಿರೋದಕ್ಕೆ ಕಾರಣ ಏನು ಅದನ್ನು ಹುಡುಕುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಪ್ರಕಾಶ್ ರಾಯ್ಕರ್ ನಮ್ಮ ಜೊತೆಗಿದ್ದಾರೆ, ರವಿಪ್ರಕಾಶ್ ಭಟ್ ಇದ್ದಾರೆ, ವೈ.ವಿ. ರಾಮಕೃಷ್ಣ ಇದ್ದಾರೆ. ಸಾಕಷ್ಟು ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಎಲ್ಲರದ್ದು ತಪ್ಪಿದೆ, ಕೇವಲ ಒಬ್ಬರದ್ದು ಮಾತ್ರ ಅಲ್ಲ, ಈಗಿನ ಸರ್ಕಾರದ ಮಾತ್ರ ಅಲ್ಲ, ಹಿಂದಿನ ಸರ್ಕಾರದವರು, ಅದರ ಹಿಂದಿನ ಸರ್ಕಾರದವ್ರದ್ದು ಎಲ್ಲರದ್ದು ಕೂಡ ತಪ್ಪಿದೆ. ಒಂದು ದೂರದೃಷ್ಟಿ ಅನ್ನುವಂಥದ್ದು ಇಲ್ಲವೇ ಇಲ್ಲ ಇಂಧನ ವ್ಯವಸ್ಥೆಯ ಬಗ್ಗೆ, ಅದರಲ್ಲೂ ವಿದ್ಯುತ್ತಿನ ಬಗ್ಗೆ, ವಿದ್ಯುತ್ ಉತ್ಪಾದನೆಯ ಬಗ್ಗೆ. ಹಿಂದವ್ರು ಏನು ಮಾಡೋದ್ರು ಅದನ್ನು ಇಂಪ್ರೂವ್ ಮಾಡುವಂಥ ಯಾವ ಕೆಲಸ ಕಾರ್ಯಗಳು ಆಗಿಲ್ಲ. ಜೊತೆಗೆ ಪರ್ಯಾಯ ವ್ಯವಸ್ಥೆ ಏನಿದೆ, ಪರ್ಯಾಯ ಇಂಧನ ವ್ಯವಸ್ಥೆ, ಅದರ ಬಗ್ಗೆನೂ ಕೂಡ ಯಾರೂ ಯೋಚನೆ ಮಾಡಿಲ್ಲ. ಅದೆಲ್ಲ ಯೋಚನೆ ಮಾಡಿದ್ದಿದ್ರೆ ಬಹುಶಃ ಕರ್ನಾಟಕ ಇವತ್ತು ಕತ್ತಲಲ್ಲಿ ಇರ್ತಿರ್ಲಿಲ್ವೇನೋ. ಹಾಗಾದರೆ ಯಾವ್ಯಾವ ರೀತಿಯ ಯೋಚನೆಗಳು ಆಗಬೇಕಾಗಿತ್ತು, ಬನ್ನಿ ಇಲ್ಲಿದೆ ಒಂದು ವರದಿ. ರಾಜ್ಯಕ್ಕೆ ವಿದ್ಯುತ್ ಬರ ಬಡಿದಿದೆ. ಈ ಸಮಸ್ಯೆನ ಪರಿಹರಿಸಲು ಇಂಧನ ಸಚಿವರು ದೆಹಲಿಯಿಂದ ಬೆಂಗಳೂರಿಂದ ದೆಹಲಿ ಓಡಾಡ್ತಿದ್ದಾರೆ. ವಿದ್ಯುತ್ ಕಲ್ಲಿದ್ದಲು ಬೇಡ್ತಿದ್ದಾರೆ. ಈ ಕಂಪನಿಗಳ ಜೊತೆ ವಿದ್ಯುತ್ಗೆ ಚೌಕಾಶಿ ಮಾಡ್ತಿದ್ದಾರೆ. ನಮ್ಮ ರಾಜ್ಯದ ಪರಿಸ್ಥಿತಿ ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಿದಂತಾಗಿದೆ. ಇಷ್ಟು ದಿನ ಪರ್ಯಾಯ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಪ್ರಾಮುಖ್ಯತೆ ನೀಡಿಲ್ಲ. ವಿದ್ಯುತ್ ವ್ಯಯ, ವಿದ್ಯುತ್ ಸೋರಿಕೆ ತಡೆಗೆ ಕ್ರಮ ಕೈಗೊಳ್ಳದೆ ಈಗ ಸಚಿವರು ಅಧಿಕಾರಿಗಳು ಲಬೋಲಬೋ ಅಂತಿದ್ದಾರೆ ಅನ್ನೋದು ತಜ್ಞರ ಟೀಕೆ. ಎಲ್ಲ ಪೇಪರಲ್ಲಿ ಕೊಟ್ಟಿದ್ದಾರೆ. ಇದೇನು ದಿಸ್ ಈಸ್ ನಾಟ್ ಎ ವೆರಿ ಬಿಗ್ ಪ್ರಾಬ್ಲಮ್ ಈವನ್ ಇಫ್ ದೇ ಡೋಂಟ್ ಗೆಟ್ ಎನಿ ಕೋಲ್ ಫ್ರಮ್ ಇದು ಅಂತ. ಆ ಥರ ಇರುವಾಗ ಇವ್ರು ಯಾಕೆ ಇದನ್ನು ಇಷ್ಟು ಪ್ರೊಜೆಕ್ಟ್ ಮಾಡಿ ನಮ್ಮನ್ನು ಈ ಥರ ಮಾಡ್ತಾ ಇದ್ದಾರೆ? ಅವ್ರಿಗೆ ಗೊತ್ತಿದೆ ಇಂಡಸ್ಟ್ರಿ ನಡೀತಾ ಇರೋದೇ ಪವರಿಂದ ಅಂತ, ಬಟ್ ಅದನ್ನು ಅವರು ಕೇರೇ ಮಾಡ್ತಾ ಇಲ್ಲ. ಯಾಕೆಂದರೆ ಈ ಬ್ಯೂರೋಕ್ರಾಟ್ಸಿಂದನೇ ಆಗ್ತಾ ಇರೋದು ಹೊರತು ನಾಟ್ ಎನಿ ಪಾಲಿಟಿಷಿಯನ್ಸ್ ಏನೋ ಅವರಿಗೆ ಈ ಬ್ಯೂರೋಕ್ರಾಟ್ಸ್ ಕರೆಕ್ಟಾಗಿ ಹೇಳಿದರೆ ಮಾಡ್ತಾರೆ ಅವರು. ನಮ್ಮ ರಾಜ್ಯದಲ್ಲಿ ಪ್ರಕೃತಿ ಸಂಪತ್ತಿಗೇನೂ ಕೊರತೆ ಇಲ್ಲ. ಇಲ್ಲಿ ಬೆಟ್ಟ ಗುಡ್ಡಗಳಿವೆ, ಹರಿಯುವ ಜಲಧಾರೆಗಳಿವೆ, ಕರಾವಳಿ ಇದೆ, ಉರಿಯುವ ಬಿಸಿಲಿದೆ, ಬೀಸೋ ಗಾಳಿ ಇದೆ, ಕಸ ಕಡ್ಡಿ ಕೊಳಚೆ ನೀರಿಗೆ ಕೊರತೆ ಇಲ್ಲ. ಇವೆಲ್ಲದರಿಂದ ಪರ್ಯಾಯವಾಗಿ ಸುಮಾರು 18,680 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿ ಉತ್ಪಾದಿಸಬಹುದು. ಆದರೆ ಪ್ರಸ್ತುತ ನಾವು ಉತ್ಪಾದಿಸುತ್ತಿರುವುದು ಕೇವಲ 1957.675 ಮೆಗಾವ್ಯಾಟ್. ನಮ್ಮ ಇಂಧನ ಇಲಾಖೆ ಪರ್ಯಾಯ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಪ್ರಾಮುಖ್ಯತೆ ನೀಡದೆ ಭಾರೀ ಮೊತ್ತ ತೆತ್ತು ವಿದ್ಯುತ್ ಖರೀದಿಸುತ್ತೆ ಅನ್ನೋದು ಇವರ ವಾದ. 7,815 ಮಿಲಿಯನ್ ಯೂನಿಟ್ ಖರೀದಿಯಾಗಿರೋದು 10-11. ಅದರಲ್ಲಿ 3,937 ಕೋಟಿ ರೂಪಾಯಿ ಹೈ ಕಾಸ್ಟ್ ಕರೆಂಟ್ ಖರೀದಿಯಾಗಿರೋದು. ಅಂದರೆ ನಮ್ಮಲ್ಲಿರೋ ಕರೆಂಟನ್ನು ಸರಿಯಾದ ರೀತಿ ಉಪಯೋಗ ತಗೊಂಡು ಪರ್ಯಾಯ ವಿದ್ಯುತ್ ಶಕ್ತಿ ಉತ್ಪಾದನೆ ವಿದ್ಯುತ್ ಕ್ಷಾಮ ತಡೆಯಲು ಒಂದು ಉಪಾಯ ಆದ್ರೆ, ಇನ್ನೊಂದು ಪರಿಹಾರ ಅಂದ್ರೆ ವಿದ್ಯುತ್ ಅಪವ್ಯಯ ತಡೆಯೋದು. ಈ ಬಗ್ಗೆ ಸರ್ಕಾರ ಯಾವತ್ತೂ ತಲೆಕೆಡಿಸಿಕೊಂಡಿಲ್ಲ. ಇದಕ್ಕೆ ರಾಜಧಾನಿಯಲ್ಲೇ ನಡೆಯುವ ಕೆಲ ಉದಾಹರಣೆಗಳು ಇಲ್ಲಿವೆ ನೋಡಿ. ಇದು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಉದ್ಘಾಟನೆಯಾದ ನೆಲಮಂಗಲ ಎಕ್ಸ್‌ಪ್ರೆಸ್ ಫ್ಲೈಓವರ್. ಈ ಫ್ಲೈಓವರ್ನಲ್ಲಿ ಪಾದಚಾರಿ ದಾರಿ ಇಲ್ಲ.
ಆದರೂ ಅನಾವಶ್ಯಕವಾಗಿ 10 ಮೀಟರ್ಗೊಂದು ವಿದ್ಯುತ್ ದೀಪಗಳಿವೆ. ಇನ್ನು ವಿಧಾನಸೌಧ ಹಾಗೂ ನಗರದ ಪ್ರಮುಖ ವೃತ್ತಗಳಲ್ಲಿ ಹೊಸ ಹೈಮಾಸ್ಟ್ ದೀಪಗಳನ್ನು ಅಳವಡಿಸಲಾಗಿದೆ. ಆದರೆ ಈ ದೀಪಗಳ ಜೊತೆ ಹಳೆಯ ಸೋಡಿಯಂ ಲೈಟ್ಗಳು ಉರಿಯುತ್ತಿರುತ್ತವೆ. ಅದೆಷ್ಟೋ ಬೀದಿ ದೀಪಗಳು ಹಗಲಲ್ಲೂ ಬೆಳಕು ನೀಡುತ್ತಿರುತ್ತವೆ. ಹೀಗೆ ರಾಜ್ಯಾದ್ಯಂತ ಪ್ರತಿದಿನ 25ರಿಂದ 30 ಮಿಲಿಯನ್ ಯೂನಿಟ್ ವಿದ್ಯುತ್ ಪೋಲಾಗುತ್ತೆ. ಇದನ್ನು ತಡೆಯಲು ಕ್ರಮ ಕೈಗೊಳ್ಳಬೇಕು. ಆದರೆ ನಮ್ಮ ವಿದ್ಯುತ್ ಪೂರೈಕೆ ಕಂಪನಿಯ ಅಧಿಕಾರಿಗಳು ಈ ಬಗ್ಗೆ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ಯಾಕಂದ್ರೆ ನಮ್ಮದು ಸರ್ಕಾರಿ ಸ್ವಾಮ್ಯದ ಕಂಪನಿಗಳು. ಈ ಸರ್ಕಾರಿ ಕಂಪ್ನಿಗಳಿಗೆ ಪ್ರಾಫಿಟ್ ಆನ ಮಾಡು, ಲಾಸ್ ಆನ ಮಾಡು, 25% ಇವ್ರಿಗೆಲ್ಲ ಇನ್ಕ್ರೀಸ್ ಆಗುತ್ತೆ ವೇಜಸ್ಸು. ಕೆಲಸ ಯಾಕೆ ಮಾಡಬೇಕು? ಅವರಲ್ಲಿ ಹಂಗಲ್ಲ. ಇಷ್ಟು ರೆವಿನ್ಯೂ ಜನ್ರೇಟ್ ಆಗಬೇಕು, ಇಷ್ಟು ಪ್ರಾಫಿಟಬಿಲಿಟಿ ಬರಬೇಕು, ಇಷ್ಟು ಬಂದ್ರೇ ನಿನಗೆ ಸ್ಯಾಲ್ರಿ, ಇಷ್ಟು ಬರದೇ ಇದ್ದರೆ ಮನೆಗೆ ಕಳಿಸ್ತೀನಿ ಅಂತಿದೆಯಲ್ಲ, ಆ ಒಂದು ಅರಸನ ಅಂಕೆನಾರು ಇರಬೇಕು, ದೈವದ ಕಾಟನಾರು ಇರಬೇಕು. ನಮ್ಮ ರಾಜ್ಯದಲ್ಲಿ ಅರಸನ ಅಂಕೆನೂ ಇಲ್ಲ, ದೈವದ ಕಾಟವೂ ಇಲ್ಲ. ಅದಕ್ಕೆ ವಿದ್ಯುತ್ ಶಕ್ತಿ ಕ್ಷೇತ್ರ ಇಷ್ಟು ಕೆಟ್ಟು ನಿಂತು ನಾರುವ ನೀರಾಗಿದೆ ಅಂದರೆ ಯಾರ್ದು ಹೆದರಿಕೆ ಭಯ ಇಲ್ಲ. ನಮ್ಮಲ್ಲಿ ಅನೇಕ ಪ್ರತಿಭಾವಂತರು ಪರ್ಯಾಯ ವಿದ್ಯುತ್ ಶಕ್ತಿ ಉತ್ಪಾದನೆಯ ಉಪಾಯ ಕಂಡುಹಿಡಿಯುತ್ತಲೇ ಇದ್ದಾರೆ. ಆದರೆ ನಮ್ಮ ಸರ್ಕಾರ ಈ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಿಲ್ಲ. ಇದು ಎಚ್ಚರಿಕೆಯ ಕರೆಗಂಟೆ. ಮುಂದೆ ಬರಬಹುದಾದ ಭಾರೀ ಸುನಾಮಿಯ ಮುನ್ಸೂಚನೆಯ ಅಲೆಯಷ್ಟೇ. ಸರ್ಕಾರ ಇದನ್ನ ಅರಿತುಕೊಳ್ಬೇಕು. ಪರ್ಯಾಯ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಹೆಚ್ಚಿನ ಒತ್ತು ಕೊಡಬೇಕು. ವಿದ್ಯುತ್ ಪೋಲಾಗುವುದನ್ನು ತಡಿಬೇಕು. ಇಲ್ಲದಿದ್ದರೆ ಕರ್ನಾಟಕಕ್ಕೆ ಈಗ ಆವರಿಸಿರುವ ಈ ಕತ್ತಲು ಶಾಶ್ವತವಾಗಿ ಉಳಿಬಹುದು. ಕ್ಯಾಮರಾಮನ್ ವೇದಮೂರ್ತಿ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದೆಲ್ಲದರ ಜೊತೆಗೆ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡದ್ರಂತೆ ಅಂತ ಈಗ ಸಾಕಷ್ಟು ಪ್ರಯತ್ನಗಳು ಆರಂಭವಾಗಿದೆ. ಕೇಂದ್ರ ಸಚಿವರ ಜೊತೆಗೆ ಶೋಭಾ ಕರಂದ್ಲಾಜೆ ನಿನ್ನೆನೂ ಮಾತುಕತೆ ಮಾಡಿದರು, ಇವತ್ತು ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ನಿನ್ನೆಯಂತೂ ಶಿಂಧೆ ಸರಿಯಾಗಿ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದೇನು ಅಂತಂದರೆ, ಆಯಾ ರಾಜ್ಯಗಳ ಜವಾಬ್ದಾರಿ ನಿಮ್ಮ ವಿದ್ಯುತ್ ಉತ್ಪಾದನೆ ಅನ್ನುವಂಥದ್ದು, ಬೇರೆ ಮೇಲೆ ನೀವು ಡಿಪೆಂಡ್ ಆಗಕೂಡ್ದು ಅನ್ನುವಂಥದ್ದು. ಇವತ್ತು ಜೈಸ್ವಾಲ್ ಜೊತೆಗೆ ಮಾತುಕತೆ ಆಯಿತು, ಅದು ಕಲ್ಲಿದ್ದಲು ಪೂರೈಕೆ ಬಗ್ಗೆ ಮಾತುಕತೆ. ಅಂತೂ ಇಂತೂ ಶೋಭಾ ಅವರ ಮನವಿಗೆ ಕೇಂದ್ರ ಸರ್ಕಾರ ಕರಗಿದ ಹಾಗೆ ಕಾಣ್ತಾ ಇದೆ. ಯಾಕಂದರೆ ಎಷ್ಟು ಅಗತ್ಯ ಇದೆ ಅಷ್ಟು ಕಲ್ಲಿದ್ದಲನ್ನು ಪೂರೈಸಲಿಕ್ಕೆ ಜೈಸ್ವಾಲ್ ಒಪ್ಪಿಗೆ ಕೊಟ್ಟಿದ್ದಾರೆ. जो माननीय मंत्री जी आज आई थी वो कोल सप्लाई के संबंध में आई थी कि जो प्रॉब्लम खड़ी हुई है आंध्रा में स्ट्राइक की वजह से उस प्रॉब्लम को सॉल्व किया जाए. तो दैट विल बी सॉल्व्ड थ्रू MCL and partly from WCL. ಆದರೆ ಇಲ್ಲಿ ತನಕ ನಮಗೆ ಯಾವುದೇ ರೀತಿಯ ಭರವಸೆ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಕೇಂದ್ರ ಸರ್ಕಾರ ಖಾಸಗಿಯವರು ಮತ್ತು NTPC ನಡೆಯುವಂಥ ಯೋಜನೆಗಳಿಗೆ ವೆಬ್ಸೈಟ್ ಮೂಲಕ ನಾವು ಬ್ಲಾಕ್ಗಳನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಮತ್ತೆ ನಮಗೆ ಸಮಸ್ಯೆ ಎಲ್ಲಿ ಎದುರಾಗುತ್ತೆ ಅನ್ನುವಂಥ ಭಯ ಕಾಡ್ತಾ ಇದೆ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಖಾಸಗಿಯವರಿಗೆ ಕೇಳ್ತಾ ಇಲ್ಲ, ನಾವು ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವಂಥ ಯೋಜನೆಗಳಿಗೆ, KPCL ನಡೆಸುವಂಥ ಯೋಜನೆಗಳಿಗೆ ಈ ರೀತಿಯ ಬ್ಲಾಕ್ಗಳನ್ನು ಕೇಳ್ತಾ ಇದ್ದೀವಿ. ಅದಕ್ಕಾಗಿ ಮತ್ತೊಂದು ಸಾರಿ ನಾವು ವಿದ್ಯುತ್ ಸಚಿವರ ಹತ್ರ ರಾಜ್ಯ ಸರ್ಕಾರಗಳು ನಡೆಸುವಂಥ ಕಂಪನಿಗಳಿಗೆ ಆದ್ಯತೆಯ ಮೇಲೆ ಈ ರೀತಿಯ ಹೊಸ ಬ್ಲಾಕ್ಗಳನ್ನು ಅಲಾಟ್ ಮಾಡುವ ಸಂದರ್ಭದಲ್ಲಿ ಕೊಡಬೇಕನ್ನುವಂಥ ವಿನಂತಿಯನ್ನು ಸಹ ನಾವು ಮಾಡುವರಿದ್ದೀವಿ. ಮುಖ್ಯಮಂತ್ರಿ ಸದಾನಂದ ಗೌಡರು ಕತ್ತಲ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಜರಿದಿದ್ದಾರೆ ಸಂಸದ ವಿಶ್ವನಾಥ್. ಅಷ್ಟೇ ಅಲ್ಲ, ಮಾಡೋ ಕೆಲಸ ತಾವು ಮಾಡೋದನ್ನು ಬಿಟ್ಟು ಬರೀ ಕೇಂದ್ರದ ಕಡೆಗೆ ಬೆರಳು ಮಾಡೋದು ಶೋಭಾ ಕರಂದ್ಲಾಜೆ ಅವರ ವರ್ತನೆ ಏನಿದೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆಯೂ ಕೂಡ ವಿಶ್ವನಾಥ್ ಎತ್ತಿದ್ದಾರೆ. DV ಸದಾನಂದ ಗೌಡರು ಕಗ್ಗತ್ತಲಿನ ಸಾಮ್ರಾಜ್ಯದ ಚಕ್ರವರ್ತಿಯು. ಆದರೆ ಶೋಭಾ ಕರಂದ್ಲಾಜೆಯವರು ಮತ್ತು ಸದಾನಂದ ಗೌಡರು ಅನಾವಶ್ಯಕವಾಗಿ ಎಲ್ಲದಕ್ಕೂ ಕೇಂದ್ರದ ಕಡೆ ಕೈ ತೋರಿಸುವಂಥದ್ದನ್ನು, ತನ್ನ ಜವಾಬ್ದಾರಿಯನ್ನೇ ಮರೆತು ಬೇಜವಾಬ್ದಾರಿಯಿಂದ ಬರೀ ಹೇಳಿಕೆ ಕೊಡುವುದರಲ್ಲೇ ಜನರನ್ನು ಸಮಾಧಾನ ಮಾಡುವಂಥ ಒಂದು ಪ್ರಯತ್ನ, ವ್ಯರ್ಥ ಪ್ರಯತ್ನ ಶೋಭಾ ಮತ್ತು ಸದಾನಂದ ಗೌಡರು ನಡೀತಾ ಇದೆ. ಸೊ ಹಾಗಾಗಿ ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಕಿಲೋವ್ಯಾಟ್ ವಿದ್ಯುತ್ತನ್ನು ತಯಾರು ಮಾಡಲಿಕ್ಕೆ ಆಗಲಿಲ್ಲ ಇವ್ರ ಕೈಲಿ.
ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಪ್ರಕಾಶ್ ರಾಯ್ಕರ್ ಉದ್ಯಮಿ ಇದ್ದಾರೆ, ನಮ್ಮ ಜೊತೆಗೆ ಕಾಸಿಯ ಅಧ್ಯಕ್ಷರು ಕೂಡ ಹೌದು, ರವಿಪ್ರಕಾಶ್ ಭಟ್ ಇದ್ದಾರೆ ಉದ್ಯಮಿ, ಪರ್ಯಾಯ ಇಂಧನ ತಜ್ಞರು ಕೂಡ ಹೌದು, YV ರಾಮಕೃಷ್ಣ ಇದ್ದಾರೆ, ರಾಮಕೃಷ್ಣ ವಿಜ್ಞಾನಿ, ಮತ್ತು ಕರ್ನಾಟಕ ಜೈವಿಕ ಇಂಧನ ಕಾರ್ಯಪಡೆಯ ಅಧ್ಯಕ್ಷರು. ಮೂವರ ಜೊತೆಗೆ ಚರ್ಚೆ ಮಾಡೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.